ನಿಮ್ಗೆ ಎಂಥದ್ದು ತೊಂದರೆ ಮಾಡೋಕ್ಕೆ ಬಂದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಥರ ಇದೆ ನೋಡಿ, ಯಾರು ಸಡನ್ ಆಗಿ ಅಂದರೆ ಇದನ್ನು ಆವಾಗಲೇ ಅನ್ಕೋತಾರೆ. ಇದನ್ನು ನೋಡಿ ನಾನು ಹಲೋ ಗೊತ್ತಾಯ್ತು. ಹಾಗೆ ಬಂದು ಹೇಗಿದೆ ಹಲೋ ಹೇಗೆ ವೆಲ್ಕಮ್ ಬ್ಯಾಕ್ ಟು ಗೋಶ್ ವಿಹಾರಿ. ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಗಾಯ್ಸ್ ಆ್ಯಕ್ಚುಲಿ ಈ ವಿಡಿಯೋನ ನೆನ್ನೆನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮಳೆ ಕಾರಣದಿಂದ ನಾನು ವೀಡಿಯೋ ಬಿಡೋಕ್ಕಾಗಿಲ್ಲ. ಸೊ ಇವತ್ತು ನೈಟ್ ಮಾಡೋಣ ಅಂತ ಬಂದಿದ್ದೀನಿ. ಗಾಯ್ಸ್ ನಿಮ್ಗೆ ಯಾರಾದರೂ, ನಾನು ಆ್ಯಕ್ಚುಲಿ ಬೆಳಗ್ಗೆ ಟೈಮೇ ಬಂದಿದ್ದೆ, ಅಂದರೆ ಆಫ್ಟರ್ನೂನ್ ಟೈಮೇ ಬಂದಿದ್ದೆ, ಮಧ್ಯಾಹ್ನ ಟೈಮು. ಸೊ ಲೊಕೇಶನ್ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಆಗಿದೆ ಗಾಯ್ಸ್. ಈ ಲೊಕೇಶನ್ಸ್ ಏನಂದರೆ, ಈ ಲೊಕೇಶನ್ಗಿಂತ ಈ ಕ್ವಾರ್ಟರ್ಸಿಂದ ಅಥವಾ ಆ ಕಡೆ ನಮಗೆ ರೈಲ್ವೆ ಟ್ರ್ಯಾಕ್ ಸಿಗುತ್ತೆ. ಸೊ ಆ ರೈಲ್ವೆ ಟ್ರ್ಯಾಕಲ್ಲಿ ಸುಮಾರು ಜನ ತೀರ್ಕೊಂಡು ಆಮೇಲೆ ಇಲ್ಲಿರೋ ಕಾಲನಿಯವರು ಕೂಡ ಕೆಲವು ಮನೆಗಳಲ್ಲಿ ಸೂಸೈಡ್ ನಡೆದಿದೆ ಆ್ಯಂಡ್ ಕೆಲವು ಮನೆಗಳಲ್ಲಿ ನಾರ್ಮಲಾಗಿ ಡೆತ್ ಆಗಿದೆ. ಸೊ ಇದೆಲ್ಲ ಸೇರಿಕೊಂಡು ಬೇರೆ ಬೀದಿಯಲ್ಲಿರೋರಿಗೆ ಸ್ವಲ್ಪ ತೊಂದರೆ ಆಗೋದು. ಆಮೇಲೆ ಈ ಅಪಾರ್ಟ್ಮೆಂಟ್ ಸೆಕ್ಯೂರಿಟೀಸ್ಗೆ, ಇಲ್ಲಿ ರೀಸರ್ಸ್ಗೆ ಏನಾದರೂ ಟಾಯ್ಲೆಟ್ಸ್ಗೆ ಏನಾದರೂ ಬರ್ತಾರಲ್ಲ, ಅವಾಗ ಏನೋ ಸೌಂಡ್ಸ್ ಕೇಳೋದು ಆ್ಯಂಡ್ ಬ್ಲ್ಯಾಕ್ ಕಲರ್ ಶ್ಯಾಡೋಸ್ ಕಾಣಿಸೋದು. ನನಗೆ ಈ ಅಪಾರ್ಟ್ಮೆಂಟಲ್ಲಿ ಕೂಡ ಸ್ವಲ್ಪ ಜನ ಫಾಲೋವರ್ಸ್ ಇದ್ದಾರೆ, ಅವರು ಕೂಡ ಹೇಳಿದರು. ಸೊ ನಾನೇನೋ ಫೇಕ್ ಅಂದ್ಕೊಂಡಿದ್ದೆ, ಬಟ್ ನಾನು ಆಫ್ಟರ್ನೂನ್ ಬಂದು ನೋಡಿದಾಗ ತುಂಬ ಹಾರಿಬಲ್ ಆಗಿತ್ತು. ಸೊ ಹೆಂಗಾದರೂ ಮಾಡಿ ಈ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಒಬ್ಬನೇ ಬಂದಿದ್ದೀನಿ. ಸೊ ಗೈಸ್, ವಿಡಿಯೋ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ವಿಡಿಯೋ ನೋಡಿ, ಸೊ ದಟ್ ನನಗೂ ಸ್ವಲ್ಪ ಮೋಟಿವೇಶನ್ ಬರುತ್ತೆ ಇನ್ನೂ ವಿಡಿಯೋ ಮಾಡೋಣ ಅಂತ. ಗೈಸ್, ನಾನಿನ್ನು ಯೂಟ್ಯೂಬಿಂದ ಯಾವ ಥರ ಇರೋದು ಸ್ಯಾಲ್ರಿ ತೊಗೊಂಡಿಲ್ಲ. ಆ್ಯಂಡ್ ಕೆಲವು ಜನ ಹೇಳ್ತಾ ಇದ್ದಾರೆ, ಸ್ವಲ್ಪ ಜನ ಬೇರೆಯವ್ರ ಜೊತೆ ವೀಡಿಯೋ ಮಾಡಿ ಅಂತ. ಬಟ್ ಗೈಸ್, ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿಯಾಗಿರ್ತಾರೆ. ಸೊ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಆ್ಯಂಡು ಗೈಸ್, ನಾನು ಮೇಯ್ನು ಒಂದು ಟೀಮ್ ಹುಡುಕ್ತಾ ಇದ್ದೀನಿ. ಸೊ ಯಾರಾದರೂ ನನ್ನ ಟೀಮಲ್ಲಿ ಸೇರ್ಕೋಬೇಕು, ನನ್ನ ಜೊತೆಲಿ ವೀಡಿಯೋ ಮಾಡಬೇಕು ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಇಟ್ಟಿರ್ತೀನಿ. ದಯವಿಟ್ಟು ಅದನ್ನ ಫಾಲೋ ಮಾಡಿ, ಒಂದು ಮೆಸೇಜ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಆ್ಯಂಡ್ ಗೈಸ್, ದಯವಿಟ್ಟು ವೀಡಿಯೋನ ಲೈಕ್ ಮಾಡಿಬಿಟ್ಟು ವೀಡಿಯೋ ನೋಡಿ. ಆ್ಯಂಡ್ ಮೇಯ್ನ್ ಥಿಂಗ್ ಈಸ್ ಗೈಸ್, ನಿಮ್ಮ ಊರ ಹೆಸರನ್ನು ಕಮೆಂಟ್ ಮಾಡಿ, ಕೆಳಗಡೆ ನಿಮ್ಮ ಊರ ಹೆಸರನ್ನು ಕಮೆಂಟ್ ಮಾಡಿ. ಸೊ ನಿಮ್ಮ ಊರಲ್ಲಿ ಮೋಸ್ಟ್ ಹಾಂಟೆಡ್ ಪ್ಲೇಸಸ್ ಏನೇನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ಡೆಫಿನೆಟಾಗಿ ಆ ಊರಿಗೆ ಬಂದು ನಿಮ್ಮ ಜೊತೆ ಆ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದೆ ವೀಡಿಯೋ ಹೋಗೋಣ. ಯಾರಾದರೂ ಇದ್ರದ್ದು ಡೇ ಟೈಮ್ ನೋಡಿಲ್ಲ ಅಂದರೆ ನಾನು ಡೇ ಟೈಮ್ ಲಿಂಕ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಟಚ್ ಮಾಡಿದ್ರೆ ನಿಮಗೆ ಡೇ ಟೈಮಲ್ಲಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಆ್ಯಂಡ್ ಗೈಸ್, ನನ್ನ ಬ್ರದರ್ ಚಾನಲು ಆ್ಯಂಡ್ ನಂಗೆ ಸಪೋರ್ಟ್ ಮಾಡ್ತಾ ಇರೋ ಚಾನಲ್ಲು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇಟ್ಟಿರ್ತೀನಿ. ದಯವಿಟ್ಟು ಆ ಚಾನಲ್ನ ಕೂಡ ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಈ ವಿಡಿಯೋನ ಹೋಗೋಣ. ಸೊ ಲೇಟ್ ಆ್ಯಂಡ್ ಲ್ಯಾಗ್ ಮಾಡಿದೆ, ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಗೈಸ್. ನಾನು ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ. ಸೊ ಲೈಟ್ ಆ್ಯಂಡ್ ಲೈಕ್ ಮಾಡಿದೆ, ಹೋಗೋಣ. ಹಲೋ
ಹಾವು ಅಂದ್ಕೊಂಡೆ ಗೈಸ್. ಹಲೋ, ಯಾರದು? ಹಲೋ, ನೀವು ಈ ಥರ ಅಳ್ತಾ ಇರೋದೋ ಇಲ್ಲ ಕಿಚ್ತಾ ಇರೋದೋ ಗೊತ್ತಾಗ್ತಾ ಇಲ್ಲ ಗೈಸ್. ಕೇಳಿಸ್ತಾ ಇದೆಯಾ ವಾಯ್ಸು? ಹಲೋ, ಯಾರಾದರೂ ಇದ್ದೀರಾ? ಗೈಸ್ ಹಲೋ, ಹೀಗೆ ಸಿಗ್ನಲ್ ಬಂತು. ಯಾರಾದರೂ ಇದ್ದೀರಾ ಗೈಸ್? ಈ ಕಡೆ ಎಲ್ಲೋ ಸಿಗ್ನಲ್ ತೋರಿಸ್ತಾ ಇದೆ. ಹಲೋ, ಗೈಸ್ ಇದೇ ಮನೆ ಹತ್ರನೇ ಸಿಗ್ನಲ್ ತೋರಿಸ್ತಾ ಇರೋದು ನನಗೆ. ಹಲೋ, ನಿಮ್ಗೆ ಎಂಥದ್ದು ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ ಗೈಸ್? ಅಲ್ಲೇನೋ ಬ್ಲ್ಯಾಕ್ ಕಲರ್, ಅಪ್ಪ ಅದೇನೋ ಹೋಲ್, ಅದು ಹೋಲ್ ನೋಡಿ, ಅದೇನೋ ಬ್ಲ್ಯಾಕ್, ಓಹ್ ಹೋಲ್ ನೋಡಿ, ಅದೇನೋ ಬ್ಲ್ಯಾಕ್ ಕಲರ್ ಶಾಡೋ ಅಂದ್ಕೊಂಡ್ಬಿಟ್ಟೆ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಈ ಮನೆ ಹತ್ರನೇ. ಹಲೋ ಗಾಯ್ಸ್, ಈ ಮನೆ ಹತ್ರನೇ ಗಾಯ್ಸ್. ಗಾಯ್ಸ್ ನಾ ಹೇಳ್ತಾ ಇದ್ದೆ, ಕೇಳಿಸ್ಕೊಳ್ಬೇಕಾದ್ರೆ. ಗೈಸ್ ಇಲ್ಲಿ ಸಿಗ್ನಲ್ ಸಿಗ್ತಾ ಇದೆ ನನಗೆ, ಬಟ್ ಹೆಂಗೋ ಒಳಗಡೆ ಆದರೆ ಹೋಗ್ತೀನಿ. ಹಲೋ ಗಾಯ್ಸ್, ಇದೇ ಮನೆ ಅನಿಸುತ್ತೆ. ನಾವು ಬೇರುಗಳೆಲ್ಲ ನೋಡಿದ್ದೆವು ಡೇ ಟೈಮಲ್ಲಿ ಬಂದಾಗ. ಇಲ್ಲೆಲ್ಲ ಕಚ್ಚಡ ಬುರ್ದೆ ಇದ್ದರೆ ಒಳಗಡೆ ಹೋಗ್ಬಿಡ್ತೀವಿ. ಗೈಸ್ ಏನೇನೋ ಕಾಣಿಸುತ್ತೆ. ಓಹ್ ಗಾಯ್ಸ್, ಇಲ್ಲೇ ಗಾಯ್ಸ್ ಬೇರುಗಳಿರೋದು, ಇಲ್ಲೇ ಗಾಯ್ಸ್ ಸಿಗ್ನಲ್ಸ್ ಜಾಸ್ತಿ ಸಿಗೋದು. ಅಪ್ಪ ಗಾಯ್ಸ್, ಇಲ್ಲಿ ಬರೋಷ್ಟೊತ್ತಿಗೆ ನನಗೆ ತಲೆ ತಿರುಗೋಕ್ಕೆ ಸ್ಟಾರ್ಟ್ ಆಯಿತು. ಏನಕ್ಕೆ ಅಂತ ಗೊತ್ತಿಲ್ಲ, ತಲೆ ತಿರುಗೋಕ್ಕೆ ಸ್ಟಾರ್ಟ್ ಆಯಿತು. ಏನಕ್ಕೆ? ಅಪ್ಪ ಸ್ಮೆಲ್ ಇಲ್ಲಿ. ಹಲೋ ಗಾಯ್ಸ್, ಫುಲ್ಲು ರೆಡ್ಡಲ್ಲಿ ಹೊಡ್ಕೊತಾ ಇದೆ ಗಾಯ್ಸ್. ಒಂದ್ಸಲ ಲೈಟ್ ಆಫ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ, ಹಲೋ, ನಿಮ್ಗೆ ಎಂಥದ್ದು ತೊಂದರೆ ಮಾಡೋಕ್ಕೆ ಬಂದಿಲ್ಲ, ಅರ್ಥ ಮಾಡ್ಕೊಳ್ಳಿ. ನೀವು ಇಲ್ಲೇ ಇದ್ದರೆ ದೂರ ಇರಿ. ಅಮ್ಮ ಛೇ, ನನ್ನದು ನೋಡಿ ಯಾರೋ ನಿಂತ್ಕೊಂಡಿದ್ದಾರೇನೋ ಅಂದ್ಕೊಂಬಿಟ್ಟೆ ಗಾಯ್ಸ್. ಹಲೋ
ಉಸಿರು ಕಡ್ದಂಗೆ ಆಗ್ತಾ ಇದೆ ನನಗೆ. ಗೈಸ್ ಎಷ್ಟು ಕುಪ್ಪೆ ಕುಪ್ಪೆ ಥರ ಇದೆ ನೋಡಿ, ಕುಪ್ಪೆ ಕುಪ್ಪೆ ಥರ. ಯಾರಾದರೂ ಸಡನ್ನಾಗಿ ನೋಡಿದ್ರೆ ಇದನ್ನು ಹಾವುಗಳೇ ಅನ್ಕೊತಾರೆ ಗೈಸ್ ಇದನ್ನು. ಹಲೋ ಗೈಸ್, ಇದೇ ಮನೇಲೇ ನನಗೆ ಸಿಗ್ನಲ್ ಸಿಕ್ಕಿದ್ದು, ಅರ್ಥ ಮಾಡ್ಕೊಳ್ಳಿ. ಹಲೋ ಗೈಸ್, ಯಾವುದಾದ್ರೂ ಚಿಕ್ಕ ಸೌಂಡ್ ಆದ್ರೂ ಒಂಥರ ಎದೆ ಚೆಲ್ಲ ಅಂದ್ಬಿಡುತ್ತೆ ಗೈಸ್. ಹಲೋ, ಈಗ ಇಲ್ಲಿ ಸೌಂಡ್ ಗೈಸ್, ಇದನ್ನು ನೋಡಿ ನಾನು ಏನೋ ನಿಂತ್ಕೊಂಡಿದ್ದೇನೋ ಅಂದ್ಕೊಂಡ್ಬಿಟ್ಟೆ ನಾನು. ಹಲೋ ಗೈಸ್, ಇಲ್ಲಿ ಯಾರೋ ನಡ್ಕೊಂಡು ಹೋದಂಗೆ ಆಯ್ತು ಇವಾಗ. ಇಲ್ಲಿ ನೋಡಿ, ಹಲೋ ಗಾಯ್ಸ್, ಈ ಸ್ಮೆಲ್ಲಿಗೆ ವಾಮಿಟ್ ಬಂದಂಗೆ ಆಗುತ್ತೆ ಗಾಯ್ಸ್. ಯಾರೀಗ ನಡ್ಕೊಂಡು ಹೋಗಿದ್ದಿಲ್ಲಿ? ಯಾರಾದರೂ ಇದ್ದೀರಾ? ಯಾರಾದರೂ ಇದ್ದರೆ ನಿಮ್ಗೆ ಎಂಥದ್ದು ತೊಂದರೆ ಅಂತೂ ಮಾಡಿಲ್ಲ, ಮಾಡೋಕ್ಕೂ ಬಂದಿಲ್ಲ. ಹಲೋ ಮೇಲ್ಗಡೆ ಯಾರಾದರೂ ಕೂತಿದ್ದೀರಾ? ನಿಮ್ಗೆ ಎಂಥದ್ದು ತೊಂದರೆ ಅಂತೂ ಮಾಡಲ್ಲ. ಹಲೋ ಗೈಸ್, ಇಲ್ಲೆಲ್ಲ ನೆಗೆಟಿವ್ ಎನರ್ಜಿ ಓಡ್ಕೊತಾ ಇದೆ. ಇಲ್ಲಿ ನೋಡಿ ಗೈಸ್, ಫುಲ್ ಇಲ್ಲೇ ಎಲ್ಲೋ ಅಕ್ಕಪಕ್ಕ ಇದೆ ಗೈಸ್. ಹಲೋ ಓಹ್ ಗೈಸ್, ಇದು ವೈಟ್ ಕಲರಲ್ಲಿ ಇರೋದು ನೋಡಿ. ಈ ಹಾವುದೊಂದು ತಲೆನೋವು ಬಂದ್ಬಿಟ್ಟಿದೆ. ಜೈ ಶ್ರೀರಾಮ್. ಗೈಸ್, ಯಾರಾದರೂ ಸೈಕೋಗಳಿದ್ದರೆ ಮಾತ್ರ ಗ್ಯಾರಂಟಿ ಅಟ್ಯಾಕ್ ಮಾಡ್ತಾರೆ ನನ್ನ. ಸೊ ಇಲ್ಲಿ ಸೈಕೋ ಇದ್ದಾರಾ ಇಲ್ಲಾಂತಂದರೆ ನೆಗೆಟಿವ್ ಎನರ್ಜೀಸ್ ತಿರ್ತಾ ಇದೆಯಾ ಅಂತ ಅದೊಂದು ಕಂಡುಹಿಡಿದ್ಬಿಟ್ರೆ ನಾವು ಈ ವಿಡಿಯೋ ಮಾಡೋಕ್ಕೂ ಸಾಧ್ಯ ಆಗುತ್ತೆ.
ಗಾಯ್ಸ್ ಇಷ್ಟು ಚಳಿಯಲ್ಲಿ ಕೂಡ ನಾನು ಬೆವರ್ತಾ ಇದ್ದೀನಿ ಗಾಯ್ಸ್. ನನ್ನ ಕೂದಲೆಲ್ಲ ನೆಂದೋಗಿದೆ. ಅಂದರೆ ನೋಡಿ, ನಮ್ಮ ಸುತ್ತಮುತ್ತ ನೆಗೆಟಿವ್ ಎನರ್ಜೀಸ್ ಇದ್ದರೆ ನಮ್ಮ ಉಸಿರಾಡೆಲ್ಲ ಚಳಿಯಂಗಿರುತ್ತೆ, ಬೆವ್ತೋಗ್ಬಿಡ್ತೀವಿ. ಸೊ ಇದನ್ನು ನನಗೆ ಗೊತ್ತಿರೋ ಒಬ್ಬರು ಹಂಟರ್ ಹೇಳಿದ್ದಾರೆ. ಸೊ ನೋಡೋಣ ಗಾಯ್ಸ್. ಇನ್ನು ಗಾಯ್ಸ್ ಯಾರೋ ನಡ್ಕೊಂಡು ಹೋದ್ರು ಗಾಯ್ಸ್. ಆಗಲೇ ಏನೋ ಸೌಂಡ್ ಬಂತು, ನನಗೆ ಸೌಂಡ್ ಏನು ಅಂತ ಅರ್ಥ ಆಗಲಿಲ್ಲ. ಹಲೋ, ಯಾರಾದರೂ ಇದ್ದೀರಾ? ಹಲೋ, ಯಾರು? ಅಪ್ಪ, ನಾವೇನೋ ಅನ್ಕೊಂತೀವಿ ಗಾಯ್ಸ್, ಬೆನ್ಮೂಳೆಯಲ್ಲಿ ಬೆವ್ತೋಗ್ಬಿಡ್ತೀವಿ, ಅಷ್ಟು ಟಫ್ ಗಾಯ್ಸ್ ಗೋಸ್ಟ್ ಹಂಟಿಂಗ್. ಸ್ಮೆಲ್ ಬರುತ್ತೆ ಗಾಯ್ಸ್. ಹಲೋ ಸರ್, ಮೇಡಮ್, ಬ್ರದರ್, ಹೇ ಗಾಯ್ಸ್, ಛೆ 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 ಗಾಯ್ಸ್, ಅಲ್ಲಿ ಯಾರೋ ನಿಂತಿದ್ರು ಗಾಯ್ಸ್. ಈಗ ಅಲ್ಲಿ ಯಾರೋ ನಿಂತಿದ್ರು. ಗಾಯ್ಸ್ ನಿಜವಾಗ್ಲೂ ನೋಡಿ ಬೆವ್ತೋಗ್ತಾ ಇದ್ದೀನಿ. ಪ್ಯಾರಾನಾರ್ಮಲ್ ಅಂದರೆ ನೆಗೆಟಿವ್ ಎನರ್ಜಿ ಇಲ್ಲೇ ಎಲ್ಲೋ ಇದೆ ಗಾಯ್ಸ್. ಇಷ್ಟು ಮನೆಗಳಲ್ಲಿ ಕಂಡಿಡಿದು ಕಷ್ಟನೇ. ಹಲೋ, ಏನೋ ಸೌಂಡ್ ಬರ್ತಾಯಿದೆ ಗಾಯ್ಸ್. ಸೈಕೋಗಳು ಏನಾದರೂ ಇದ್ದರೆ ಡೈರೆಕ್ಟು ಅಟ್ಯಾಕೆ ಮಾಡ್ತಾರೆ ಅವರು. ಆ ಸೈಕೋಗಳು ಜಾಸ್ತಿ ಇರೋದು ನೆಗೆಟಿವ್ ಎನರ್ಜೀಸ್ ಇಲ್ಲಿರ್ತೋ ಅಲ್ಲೇ ಇರ್ತಾರೆ. ಗೈಸ್ ಇದ್ರ ಒಳಗಡೆ ಹೋಗೋಕ್ಕೆ ಇಲ್ಲಿ ಯಾರೋ ನೋಡಿದೆ ಇವಾಗ ನಾನು. ಗಾಯ್ಸ್ ಇಲ್ಲಿ ಫುಲ್ಲು ನೆಗೆಟಿವ್ ಎನರ್ಜಿ ಇದೆ ಗಾಯ್ಸ್. ಇಲ್ಲಿ ನೋಡಿ ಫುಲ್ಲು ರೆಡ್ಡಾಗಿ ಹೊಡ್ಕೊತಾ ಇದೆ. ಹಲೋ, ಇಲ್ಲಿ ನೋಡಿ, ನಿಮ್ಗೆ ಎಂಥದ್ದು ತೊಂದರೆ ಅಂತೂ ಮಾಡಲ್ಲ. ಇಲ್ಲಿ ತುಳಸಿ ಕಟ್ಟೆ ಇದೆ. ಗಾಯ್ಸ್ ಇಲ್ಲೆಲ್ಲೋ ಇದೆ ಗಾಯ್ಸ್. ನಿಮ್ಗೆ ಎಂಥದ್ದು ತೊಂದರೆ ಮಾಡಲ್ಲ ಸರ್? ಹಾಂ, ಅಲ್ಲಿ ಯಾರು ಓದಾಕಿದ್ರು.
ಸರ್, ಈ ವೈರ್ಗಳೆಲ್ಲ ಏನು? ಮೇಡಮ್, ಯಾರಾದರೂ ಇದ್ದೀರಾ? ಹಲೋ, ನೋಡಿ, ನೀವು ಇಲ್ಲಿರೋ ಹಂಗೆ ನನಗೆ ಸಿಗ್ನಲ್ ಸಿಕ್ಕಿದೆ. ನಿಮ್ಗೆ ಎಂಥದ್ದು ತೊಂದರೆ ಮಾಡಲ್ಲ. ಸೊ ಜಸ್ಟ್ ನಿಮ್ಮನ್ನು ಗಾಯ್ಸ್ ಎಲ್ಲ ಮನೆಯಲ್ಲೂ ಬೇರೆಯವ್ರು ಬೆಳೆದೋಗಿದೆ. ಜಸ್ಟ್ ನಿಮ್ಮನ್ನು ವೀಡಿಯೋ ಮಾಡಿಕೊಂಡು ನೋಡ್ಕೊಂಡು ಹೋಗ್ತೀನಿ ಅಷ್ಟೇ. ಹಲೋ, ಯಾರಾದರೂ ಇದ್ದೀರಾ? ನೋಡಿ, ಅಕಸ್ಮಾತ್ ನೀವು ನನ್ನನ್ನು ಏನಾದರೂ ವಾಚ್ ಮಾಡ್ತಾಯಿದ್ರೆ ನಿಮ್ಗೆ ಎಂಥದ್ದು ತೊಂದರೆ ಮಾಡೋದು ಅಂತೂ ಇಲ್ಲ. ಗೈಸ್, ಇಲ್ಲೇ ಎಲ್ಲೋ ಸುತ್ತಾಡ್ತಾಯಿದೆ, ಬಟ್ ಕಣ್ಣಿಗೆ ಕಾಣಿಸ್ಕೊತಿಲ್ಲ. ಟೀಮ್ ಜೊತೆ ಬರೋಣ ಅಂದರೆ ಟೀಮ್ ಯಾರೂ ಇಲ್ಲ. ಗಾಯ್ಸ್, ನೀವು ನಂಬ್ತಿರೋ ಬಿಡ್ತಿರೋ ಬೆನ್ಮೂಳೆಯಲ್ಲಿ, ಓಹೋ ಗಾಯ್ಸ್, ಇಲ್ಲಿ ಯಾರೋ ಸೈಕೋ ಇದ್ದಾನಾ? ಇಲ್ಲಂತಂದರೆ ಏನಿದೆಲ್ಲ? ಗಾಯ್ಸ್, ಸೈಕೋ ಇದ್ದರೆ ಪ್ರಾಣ ತೆಗೆದಾಕ್ತಾನೆ. ಇಲ್ಲಿ ನೋಡಿ, ಇದೇನೋ ಬೂದಿ. ಹಲೋ, ಗಾಯ್ಸ್, ನಾನಾದರೆ ಬೆವತೋಗ್ಬಿಟ್ಟಿದ್ದೀನಿ ಗಾಯ್ಸ್. ಈ ಚಳಿಯಲ್ಲಿ, ಈ ಮಳೆಗಾಲದಲ್ಲಿ ಬೆವತೋಗಿದ್ದೀನಿ ಅಂದರೆ ಗಾಯ್ಸ್, ಇಲ್ಲಿ ನೆಗೆಟಿವ್ ಎನರ್ಜಿ ಇದೆ. ಅದಕ್ಕೆ ಅಂತಲೇ ಬೆವರ್ತಾ ಇದ್ದೀನಿ ಗಾಯ್ಸ್. ಇಲ್ಲಾಂತಂದರೆ ಉಸಿರಾಡೋಕ್ಕೆ ಕೂಡ ಆಗಲ್ಲ. ಸೊ ಮುಂದೆ ನೋಡೋಣ ಗಾಯ್ಸ್. ನಾನು ಹೋಗೋ ದಾರಿಯಲ್ಲಿ ಕೂಡ ವೀಡಿಯೋ ಮಾಡ್ಕೊಂಡೇ ಹೋಗ್ತೀನಿ. ಒಂದು ವೇಳೆ ಏನಾದರೂ ಕಾಣಿಸಿದ್ರೆ ತೋರಿಸ್ತೀನಿ. ನನಗೇನು ಕಾಣಿಸಿಲ್ಲ ಇದುವರೆಗೂ. ನಿಮಗೇನಾದರೂ ಕಾಣಿಸುತ್ತೋ ಅಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಮುಂದೆಗಡೆ ಹೋಗ್ತಾ ಇರೋಣ. ಒಂದು ವೇಳೆ ಏನಾದರೂ ಕಾಣಿಸಿದ್ರೆ ತೋರಿಸ್ತೀನಿ. ನನಗೆ ಇದುವರೆಗೂ ಏನು ಸೌಂಡ್ಸು ಏನೋ ಒಂದು 2-3 ರೆಕಾರ್ಡ್ ಆಯಿತು, ಬಟ್ ನನಗೇನು ಕಾಣಿಸಿಲ್ಲ. EMF ಮೀಟ್ರ್ ಸಿಗ್ನಲ್ ತುಂಬ ಸಿಗ್ತಾಯಿದೆ. ಬಟ್ ಏನಂದರೆ ಗೈಸ್, ಟೀಮ್ ಜೊತೆ ಬಂದು ಮಾಡೋದು ಒಂಥರ ಇರುತ್ತೆ, ಸಿಂಗಲಾಗಿ ಮಾಡೋದು ಒಂಥರ ಇರುತ್ತೆ. ನೀವು ಏನಂತೀರ ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಊರ ಹೆಸರನ್ನು ಕಮೆಂಟ್ ಮಾಡಿ ಗಾಯ್ಸ್. ಸೊ ನಾವಿನ್ನೂ ಮುಂದೆ ಹೋಗೋಣ. ಮುಂದೆ ಹೋಗಿ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಗೈಸ್, ಕೀಪ್ ಆನ್ ವಾಚಿಂಗ್. ಆ್ಯಂಡ್ ಮೋಸ್ಟ್ ಹಾಂಟೆಡ್ ಪ್ಲೇಸಸ್ಸಲ್ಲೆಲ್ಲ ಹೋಗಿ ಹಂಟಿಂಗ್ ಮಾಡ್ತೀನಿ. ಸೊ ಇವಾಗಾದರೆ ಮುಂದೆ ಹೋಗೋಣ ಗೈಸ್, ಏನು ಅನಿಸುತ್ತೆ ನೋಡೋಣ.
ಯಾವ ಕಡೆಯಿಂದ ಬಂದಿದ್ದು ನಾವು, ಯಾವ ಬೀದಿಯಿಂದ ಬಂದಿದ್ದು ಒಂದು ಗೊತ್ತಾಗಲ್ಲ. ಸೈಲೆಂಟಾಗಿ ಹೋಗ್ತಾ ಇರೋದೇ ಬೆಸ್ಟ್ ಅನಿಸುತ್ತೆ. ಗೈಸ್ ನೀವು ನೋಡ್ತಾ ಇರ್ಬೋದು ನನಗೆ ಎಷ್ಟು ಬೆವರ್ತಾ ಇದ್ದೀನಿ ಈ ಚಳಿ ಟೈಮಲ್ಲಿ. ಗೈಸ್ ನೆಗೆಟಿವ್ ಎನರ್ಜೀಸ್ ಇದ್ರೆ ನೋಡಿ, ಇಲ್ಲಿ ನೋಡಿ ನೀರು ಎಷ್ಟು ಬೆವರ್ತಾ ಇದ್ದೀನಿ ಅಂದರೆ, ಗೈಸ್ ನೆಗೆಟಿವ್ ಎನರ್ಜೀಸ್ ಇದ್ದರೆ ಮಾತ್ರ ಬೆವರಕ್ಕೆ ಸಾಧ್ಯ. ಯಾಕಂದರೆ ನಮ್ಮ ಸುತ್ತಮುತ್ತ ಇದ್ದರೆ ಅದು ನೆಗೆಟಿವ್ ಎನರ್ಜಿ ಅಲ್ವಾ, ಸೊ ಅದಕ್ಕೆ ಪ್ರಾಣ ಇರಲ್ಲ. ಸೊ ಅದು ನಮ್ಮ ಸುತ್ತಮುತ್ತ ಇದ್ದರೆ ನಮ್ಗೆ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ಬೆವ್ತೋಗ್ಬಿಡ್ತೀವಿ ಗೈಸ್, ಚಳಿಯಾಗಿರುತ್ತೆ. ಹೋಯ್ ಗೈಸ್, ಇವಾಗ ಅಲ್ಲಿ ಯಾರೋ ಬ್ಲ್ಯಾಕ್ ಕಲರ್ ಕೂತಂಗಿದ್ರು ಗೈಸ್. ಇದೇನೋ ಸೌಂಡ್ಸ್ ಮಾಡ್ತಾ ಇಲ್ಲ ಏನೋ ಸಿಗ್ನಲ್ ಕೊಡ್ತಾ ಇಲ್ಲ, ಬರೀ ನೆಗೆಟಿವ್ ಎನರ್ಜಿ ಸಿಗ್ನಲ್ ಮಾತ್ರ ಕೊಡ್ತಾ ಇದೆ. ನೀನು ಇಲ್ಲೇ ತಾವಿಲ್ಲೇ ಇದ್ದೀರಾ ಅಂತ ನಂಗೆ ಗೊತ್ತು ನನಗೆ. ಸೊ ನಾನು ನಿಮ್ಗೆ ಎಂಥದ್ದು ತೊಂದರೆ ಅಂತೂ ಮಾಡಲ್ಲ, ನಾನು ಮಾಡೋಕ್ಕೂ ಬಂದಿಲ್ಲ. ಜಸ್ಟ್ ನಿಮಗೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇದು ನಿಮ್ಗೆ ಎಂಥದ್ದು ತೊಂದರೆ ಅಂತೂ ಮಾಡಲ್ಲ. ಆ ಥರ ಬಂದು ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸೊ ನನ್ನ ಫಾಲೋ ಮಾತ್ರ ಮಾಡಬೇಡಿ. ಓಕೆನಾ? ಸೊ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಗೈಸ್. ಯಾವ ಕಡೆಯಿಂದ ಬಂದು ಅಂತಲೇ ಗೊತ್ತಿಲ್ಲ, ಎಲ್ಲ ಕಡೆ ಮರಗಳು ಬಿದ್ದೋಗಿದೆ. ಎಲ್ಲ ಕಡೆ ಮುಳ್ಳುತಂತಿ ಮರಗಳಿದೆ. ಎಲ್ಲಿ ಹೋಗೋದು? ಯಾವ ಕಡೆಯಿಂದ, ಯಾವ ಮನೆಯಿಂದ ಬಂದೆ ನಾನು? ಗಾಯ್ಸ್ ಎಲ್ಲಿಂದ ಬಂದೆ ಅಂತಲೇ ಗೊತ್ತಾಗ್ತಲ್ಲ ಗಾಯ್ಸ್. ಹಲೋ ನೋಡಿ, ನಾನಿದ್ದ ಇದೇ ಮನೆಯಿಂದ ಅನಿಸುತ್ತೆ. ಯಾಕಂದರೆ ಬರಬೇಕಾದ್ರೆ ವೈರ್ಗಳಿತ್ತು, ಈ ಬೇರಿತ್ತು. ಹಲೋ, ನಮ್ಮ ಆಂಜನೇಯ ವಾಯುಪುತ್ರ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಗಾಯ್ಸ್ ಹಿಂಗೆ ಗ್ಯಾಸ್ ಬಂದಿತ್ತು. ಅಯ್ಯಪ್ಪ, ಇದು ದಾರಿಂದನೇ ಬಂದಿತ್ತು. ನನ್ನ ಫಾಲೋ ಮಾತ್ರ ಮಾಡಬೇಡಿ, ದಯವಿಟ್ಟು ಹೇಳ್ತಾಯಿದ್ದೀನಿ. ನೋಡಿ ಗಾಯ್ಸ್, ಆ ಅಪಾರ್ಟ್ಮೆಂಟ್ ಅವರೇ ನಂಗೆ ಹೇಳಿದ್ದು ಈ ಥರ ಇಲ್ಲಿಂದ ಸೌಂಡ್ಸ್ ಬರ್ತಾಯಿದೆ ಅಂತ. ಬಟ್ ಒಂದೆರಡು ಸಲ ಬಂತು, ಮತ್ತು ಏನೂ ಸೌಂಡ್ ಆಗಿಲ್ಲ, ಕಾಣಿಸ್ಕೊಂಡಿಲ್ಲ, ಸಿಗ್ನಲ್ ಸಿಕ್ತು. ನೋಡಿ ಇದೇ ಅಪಾರ್ಟ್ಮೆಂಟ್ ಅವರೇ ಗೈಸ್ ನಂಗೆ ಹೇಳಿದ್ದು. ಏನೂ ಕಾಣಿಸ್ಕೊಂಡಿಲ್ಲ,
ಸ್ವಲ್ಪ ದೂರ ಹೋದರೆ ಮೇನ್ ರೋಡು. ಸೊ ಗಾಯ್ಸ್ ನೋಡಿದ್ರಲ್ಲ, ಸೊ ನನಗಂತೂ ಬೆವ್ರು ಕಿತ್ತೋಯ್ತು. ಇಲ್ಲಿ ನೋಡಿ, ಇದೆಲ್ಲ ಶರ್ಟ್ ಎಲ್ಲ ಒದ್ದೆ ಆಗ್ಬಿಟ್ಟಿದೆ ಗಾಯ್ಸ್. ಮಳೆ ಬಂದಿಲ್ಲ, ಎಂಥದ್ದು ಇಲ್ಲ. ಸೊ ಅದು ಒಳಗಡೆ ಹೋದರೆ ಆ ಥರ ಸೆಕೆ ನೀರು ಕಿತ್ಕೊಳ್ಳುತ್ತೆ. ಯಾಕಂದರೆ ನೆಗೆಟಿವ್ ಎನರ್ಜೀಸ್ ನಮ್ಮ ಸುತ್ತಮುತ್ತ ಇದ್ದರೆ ನಮ್ಗೆ ಬೆವರು ನೀರು ಕಿತ್ಕೊಳ್ಳುತ್ತೆ ಆ್ಯಂಡ್ ಚಳಿ ಆಗಿರುತ್ತೆ ಅಂತ ಅಂತಾರೆ. ಅದು ನಿಜ ಆಯಿತು. ಬಟ್ ನಾನು ನೈಟ್ ವಿಷನ್ ಕ್ಯಾಮ್ರಾ ತೊಗೋಬೇಕು. ನೈಟ್ ವಿಷನ್ ಕ್ಯಾಮ್ರಾ ತೊಗೊಂಡಾದ್ಮೇಲೆ ಟೀಮ್ ಜೊತೆ ಬಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೀಮ್ಗೆ ನಾನು ತುಂಬ ಹರಸಾಹಸ ಪಡ್ತಾಯಿದ್ದೀನಿ ಟೀಮ್ ನೋಡ್ಕೋಕ್ಕೆ. ಒಬ್ಬರು ಸಿಕ್ಕಿದ್ದಾರೆ, ಬಟ್ ಅವ್ರು ಇರೋದು ಮೈಸೂರಲ್ಲೇ ಯಾವುದಾದ್ರು ಹಾಂಟೆಡ್ ಲೊಕೇಶನ್ ಇದ್ದರೆ ಅಲ್ಲೇ ಹೋಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಗಾಯ್ಸ್. ನಾನು ಆ್ಯಕ್ಚುಲಿ ಒಂದು ಸೀರೀಸ್ನ ರೆಡಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಗಾಯ್ಸ್, ನಾನು ಈಗ ಆ ಸೀರೀಸ್ನ ಮಾಡೋಕ್ಕಾಗಲ್ಲ. ಸೊ ಏನಕ್ಕಂದರೆ ಕೆಲವು ಕಾರಣಗಳಿಂದ ಮಾಡೋಕ್ಕಾಗಲ್ಲ. ಸೊ ಆ ಕಾರಣ ಏನು ಅಂತ ನಾನು ನಿಧಾನಕ್ಕೆ ಹೇಳ್ತೀನಿ. ಸೊ ಗಾಯ್ಸ್, ಈ ವಿಡಿಯೋ ಏನು ಅನಿಸ್ತು ಅಂದ್ಬಿಟ್ಟು ನಾನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಮೋಸ್ಟ್ ಥಿಂಗ್ ಈಸ್ ನೆಕ್ಸ್ಟು ಇಂಡಿಯಾಸ್ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಹೋಗಬೇಕು ಅಂತ ನನ್ನ ಕನಸಿದೆ. ಆ್ಯಂಡ್ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ. ನೀವು ಸಪೋರ್ಟ್ ಮಾಡೋದಂದರೆ ದುಡ್ಡು ಕೇಳ್ತಿಲ್ಲ ಗೈಸ್, ಜಸ್ಟ್ ಒಂದು ಲೈಕ್ ಮಾಡಿ ಅಷ್ಟೇ. ನೀವು ಲೈಕ್ ಮಾಡೋದ್ರಿಂದನೇ ನಾನು ಅಷ್ಟು ದೂರ ಹೋಗೋಕ್ಕೆ ಸಾಧ್ಯ. ಆ್ಯಂಡ್ ನಮ್ಮ ಕನ್ನಡದಲ್ಲಿ ಮೋಸ್ಟ್ ಹಾಂಟೆಡ್ ಪ್ಲೇಸಸ್ ಇನ್ ಕನ್ನಡ ವೀಡಿಯೋ ಅಂತ ಬರಬೇಕು ಅಂತ ನನ್ನ ಆಸೆ ಇದೆ. ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು, ನೀವು ಸಪೋರ್ಟ್ ಮಾಡ್ತೀರಾ ಅಂತಲೇ ನಾನು ಇಷ್ಟೆಲ್ಲ ಹರಸಾಹಸ ಪಡ್ತಾಯಿದ್ದೀನಿ. ಸೊ ಗಾಯ್ಸ್, ಬಾಯ್ ಗಾಯ್ಸ್. ಎಲ್ಲರೂ ಚೆನ್ನಾಗಿರಿ, ಎಲ್ಲಂದರೆ ಅಲ್ಲಿ ಹೋಗಬೇಡಿ. ಬಾಯ್ ಗಾಯ್ಸ್. ಜೈ ಶ್ರೀರಾಮ್.